ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಶ್ವೇತಾ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತು ನಾನು ನಿಮ್ಮ ಮನೆಗೆ ನಾನಿವತ್ತು ನಿಮಗೆ ಒಂದು ಒಳ್ಳೆ ಯೂಸ್ಫುಲ್ ಆದ ವಿಡಿಯೋ ತಗೊಬಂದಿದ್ದೀನಿ. ನಮ್ಮ ಹೆಣ್ಮಕ್ಳು ಎದುರಿಸ್ತಾರೋ, ಹೆಣ್ಮಕ್ಳು ಅಂತಲ್ಲ ಗಂಡು ಮಕ್ಕಳು ಕೂಡ ಎದುರಿಸ್ತಾರಂಥದ್ದು ಈ ತಲೆ ಒಟ್ಟು ಮತ್ತು ಹೇರು ತುಂಬಾ ಉದುರುತ್ತಿದೆ. ಹೌದು, ಈಗಿನ ಎಲ್ಲ ಥರ ಶಾಂಪೂ ಕೆಮಿಕಲ್ಸ್ ಆಗಿರೋದ್ರಿಂದ ನಮ್ಮ ಹೇರ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಾನೊಂದು ಮನೆಮದ್ದನ್ನು ತೊಗೊಬಂದಿನಿ. ಯೂಸ್ ಮಾಡಿ ನೋಡ್ತಿರ್ಬೋದು ನನ್ನ ಹೇರ್ನ ಎಷ್ಟು ಸಾಫ್ಟ್ ಸ್ಮೂತಾಗಿದೆ ಮತ್ತು ಡ್ಯಾಂಡ್ರಫ್ ಕೂಡ ಇಲ್ಲ. ಯೂಸ್ ಮಾಡಿ ಸುಲಭ ಸಾಮಗ್ರಿಗಳನ್ನ ಯೂಸ್ ಮಾಡಿದ್ದೀನಿ. ಒಂದು ಮದ್ದನ್ನು ಏರ್ ಪ್ಯಾಕ್ನ ಟ್ರೈ ಮಾಡಿದ್ದೀನಿ. ನಾನು ಟ್ರೈ ಮಾಡಿ ರಿಸಲ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನನ್ನ ಏರ್ ಎಷ್ಟೊಂದು ಸಾಫ್ಟಾಗಿದೆ. ಇಷ್ಟು ಸಾಮಗ್ರಿಗಳನ್ನ ತಗೊಂಡಿರೋದು. ರಾಜ ಈರುಳ್ಳಿ ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕ ಈರುಳ್ಳಿ ಅಂತ ಅದು ಸಿಗುತ್ತೆ, ಅದನ್ನು ತಗೊಂಡಿದ್ದೀನಿ. ನೋಡಿ, ಇದು ಏರಲ್ಲಿರುವಂತಹ ಡ್ಯಾಂಡ್ರಫ್ನ ಮುಕ್ತ ಮಾಡುತ್ತೆ. ಏರು ಕೂಡ ತುಂಬ ಸಾಫ್ಟಾಗಿ ಬೆಳೆಯುತ್ತೆ. ಮತ್ತು ಸ್ವಲ್ಪ ಅಕ್ಕಿನ ನೆನೆ ಇಟ್ಕೊಂಡಿದ್ದೀನಿ. ಒಂದು 1/4 ಗಂಟೆ 10 ನಿಮಿಷ ಅದನ್ನು ನೆನೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೆಂತೆ, ಈ ಮೆಂತೆ ನಮ್ಮ ತಲೆನ ತಂಪು ಮಾಡುತ್ತೆ, ಕೂದಲನ್ನ ಸಾಫ್ಟ್ ಮಾಡುತ್ತೆ. ಇದನ್ನು ಫಸ್ಟ್ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಅದನ್ನು ಗ್ರೈಂಡ್ ಮಾಡ್ಕೋತೀನಿ. ಹೌದು, ನಮ್ಮ ಮನೆಯಲ್ಲೇ ನಾವು ಮದ್ದನ್ನು ಇಟ್ಕೊಂಡು ಅಲ್ಲಿ ಇಲ್ಲಿ ಶಾಂಪೂ ಅಂತೆ ಸುಮಾರು ಸರ್ಚ್ ಮಾಡ್ತೀವಿ, ಏರ್ನ ಹಾಳು ಮಾಡ್ಕೋತೀವಿ. ನೋಡಿ, ಅದಕ್ಕೆ ನೆನೆ ಇಟ್ಕೊಂಡಿರುವಂಥ ಅಕ್ಕಿ, ಮೆಂತ್ಯ, ಇದು ಎಲ್ಲವೂ ಆರೋಗ್ಯಕರವಾದದ್ದನ್ನು ಯೂಸ್ ಮಾಡ್ತಿರೋದು. ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ, ಒಳ್ಳೆಯದು ಕೂಡ ಏರ್ಗೆ. ಅದ್ರ ಜೊತೆ ನಾನು ಮೊಸರು ಮತ್ತು ನೆಲ್ಲಿಕಾಯಿ ಪೌಡ್ರು ಇದ್ರೆ ಹಾಕ್ಕೊಳ್ಳಿ. ನೆಲ್ಲಿಕಾಯಿ ಆಲ್ಮೋಸ್ಟ್ ಸಿಗಲ್ಲ ಒಬ್ಬೊಬ್ಬರಿಗೆ, ಅದನ್ನು ಕೂಡ ತುಂಬ ಒಳ್ಳೆಯದು ಏರ್ಗೆ. ಇದನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋತೀನಿ. ಟ್ರೈ ಮಾಡಿ, ನಾನು 100% ಗ್ಯಾರಂಟಿನ ಕೊಡ್ತಾಯಿದ್ದೀನಿ. ನನ್ನ ಏರ್ನ ನೀವೇ ನೋಡ್ತಾ ಇರ್ಬೋದು, ತುಂಬ ಸಾಫ್ಟಾಗಿರುತ್ತೆ. ಏರ್ ಕೂಡ ಒಂಥರ ಫ್ರೆಶ್ನೆಸ್ ಆಗುತ್ತೆ. ಇದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ನೀಟಾಗಿ ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು 1/4 ಗಂಟೆ ನಾನು ಅದನ್ನು ಫುಲ್ಲು ಡ್ರೈ ಆಗಲಿಕ್ಕೆ ಬಿಡಿ. ಏರಲ್ಲಿರುವಂತಹ ಎಲ್ಲ ಥರ ಒಟ್ಟು ನಮ್ಮ ಏರಲ್ಲಿ ಏನೇನು ಕೊರತೆ ಇದೆ ಅದೆಲ್ಲ ನೀಗಿಸುತ್ತೆ ಅದು. ನೋಡಿ, ವಾಶ್ ಆದಮೇಲೆ ಎಷ್ಟು ಚೆನ್ನಾಗಿರುತ್ತೆ. ಇನ್ನೂ ಏನು ನೋಡ್ತಾ ಇದ್ದಾರೆ, ಹೋಗಿ ನೀವು ಕೂಡ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ನ ತೊಗೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ಕೂದಲು ನಮ್ಮ ಸೌಂದರ್ಯದ ಒಂದು ಭಾಗ ಅಂತ ಹೇಳ್ಬೋದು. ಆದರೆ ಇದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಈಗಿನ ನೀರಾಗಿರ್ಬೋದು, ಶಾಂಪೂಸ್ಗಳು, ಕೆಮಿಕಲ್ಸು, ಇದರಿಂದ ಏರ್ನ ಮೇಂಟೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಆಗುತ್ತೆ, ಆದರೆ ನಾವು ಟೈಮ್ ತೊಗೋಬೇಕು. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ದಿನನಿತ್ಯದಲ್ಲಿ ಒಂದು 10 ನಿಮಿಷನಾದ್ರೂ ಕೂಡ ನಿಮ್ಮ ಹೇರ್ ಕಡೆ ಗಮನ ಕೊಡಿ. ಆದಷ್ಟು ಮನೆಮದ್ದುಗಳನ್ನ ಟ್ರೈ ಮಾಡಿ, ಆಯಿಲ್ನ ಅಪ್ಲೈ ಮಾಡಿ. ಈಗಂತೂ ಈ ಕೂದಲು ಇಲ್ದಿರೋ ಕಾರಣ ಎಷ್ಟೋ ಮದುವೆಗಳು ರಿಜೆಕ್ಟ್ ಆಗ್ತಿದೆ. ಮುಂದೆ ಸಫರ್ ಪಡೋ ಬದಲು ಇಂಥ ಹೇರ್ ಪ್ಯಾಕ್ಗಳನ್ನ ಮನೆಯಲ್ಲೇ ಟ್ರೈ ಮಾಡಿ ನಿಮ್ಮ ಆರೋಗ್ಯಕರ ಕೂದಲು ನಿಮ್ದು ಹಾಕ್ಸ್ಕೊಳ್ಳಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.